ಆಸ್ತಿ ವ್ಯವಹಾರಗಳಲ್ಲಿ ಸ್ಥಳೀಯ ಲೆಕ್ಕಪರಿಶೋಧಕ, ಸರ್ವೇಯರ್ ಅಥವಾ ಕಾನ್ಸ್ಟೇಬಲ್ ಶಿಕ್ಷಣದ ಕೊರತೆಯಿಂದಾಗಿ ತಪ್ಪುಗಳನ್ನು ಮಾಡಿದರೆ ತಕ್ಷಣವೇ ಮೆಟ್ಟಿಲು ಹತ್ತಿ ಭೂ ಆಯುಕ್ತರನ್ನು ದೂಷಿಸುವುದು ಸರಿಯೇ? ಅದು ಮಗು ಮಾಡುವ ಪ್ರತಿಯೊಂದು ತಪ್ಪಿಗೂ ಪೋಷಕರನ್ನು ಶಿಕ್ಷಿಸಿದಂತೆ. ಸರಪಳಿಯಲ್ಲಿ ಕೆಳಮಟ್ಟದಲ್ಲಿರುವವರ ತಪ್ಪುಗಳಿಗೆ ಉನ್ನತ ವ್ಯಕ್ತಿಯನ್ನು ದೂಷಿಸುವ ಮೊದಲು ಸ್ವಲ್ಪ ತಾಳ್ಮೆ ವಹಿಸುವುದು ವಿವೇಕಯುತ ಎಂದು ಸ್ವಾಮೀಜಿ ಕಲಿಸುತ್ತಾರೆ. ಒಂದು ಕುಟುಂಬದಲ್ಲಿ ಮನೆಯನ್ನು ಸಾಗಿಸುವ ಜವಾಬ್ದಾರಿಯ ಹೊರೆಯನ್ನು ತಮ್ಮ ಪೋಷಕರು ಹೊರುತ್ತಿದ್ದಾರೆ ಎಂಬುದನ್ನು ಮಕ್ಕಳು ಅರ್ಥಮಾಡಿಕೊಳ್ಳಬೇಕು. ಆದ್ದರಿಂದ ಅವರು ಸಮಂಜಸವಾದ ವಯಸ್ಸಿನಲ್ಲಿದ್ದರೆ ಮತ್ತು ಸೂಕ್ತ ಪರಿಸ್ಥಿತಿಯಲ್ಲಿದ್ದರೆ ಪೋಷಕರನ್ನು ಸ್ವಯಂಚಾಲಿತವಾಗಿ ಹೊಣೆಗಾರರನ್ನಾಗಿ ಮಾಡುವ ಬದಲು ಮಕ್ಕಳನ್ನು ಮಾತ್ರ ಅವರ ತಪ್ಪು ಕ್ರಿಯೆಗಳಿಗೆ ಖಂಡಿಸಬೇಕು. ಈ ರೀತಿಯ ತಾರ್ಕಿಕತೆಯು ಪ್ರಾಚೀನ ಭಾರತದಲ್ಲಿ ನ್ಯಾಯವನ್ನು ಹೇಗೆ ನಡೆಸಲಾಗುತ್ತಿತ್ತು ಎಂಬುದಕ್ಕೆ ಹೋಲುತ್ತದೆ. ಅಲ್ಲಿ ರಾಜರು 4 ಅಥವಾ 5 ವಿದ್ವಾಂಸರನ್ನು ನೇಮಿಸಿ ಗುರುಕುಲ ಎಂಬ ಸಲಹಾ ಮಂಡಳಿಯನ್ನು ರಚಿಸುತ್ತಿದ್ದರು. ಇದನ್ನು ತಮಿಳು ಹೇಳಿಕೆಯಲ್ಲಿ ವಿವರಿಸಲಾಗಿದೆ. எப்பொருள் யாரார் வாய் கூறினும் அப்பொருள் மெய்ಪொருள் ಕಾಣ್ಬದರಿವು. ಅಪರಾಧಗಳನ್ನು ವಿಚಾರಣೆ ನಡೆಸುವಾಗ ರಾಜನು ತನ್ನ ಸಲಹೆಗಾರರೊಂದಿಗೆ ಸಮಾಲೋಚಿಸುತ್ತಿದ್ದನು ಮತ್ತು ಅವರ ಎಲ್ಲ ಅಭಿಪ್ರಾಯಗಳನ್ನು ಕೇಳಿದ ನಂತರ ಅವನಿಗೆ ವರದಿ ಮಾಡುವ ಉನ್ನತ ಸ್ಥಾನದಲ್ಲಿರುವ ಅಧಿಕಾರಿಯೇ ಕಾರಣ ಎಂದು ತಕ್ಷಣವೇ ತೀರ್ಮಾನಿಸದೆ ಅವನು ತನ್ನ ತೀರ್ಪನ್ನು ನೀಡುತ್ತಿದ್ದನು. ಹೀಗಾಗಿ ಯಾವುದೇ ಕಷ್ಟಕರ ಸನ್ನಿವೇಶದಲ್ಲಿ ನಮ್ಮ ಅಭಿಪ್ರಾಯವನ್ನು ರೂಪಿಸುವ ಮೊದಲು ನಾವು ಎಚ್ಚರಿಕೆ ಮತ್ತು ಶ್ರದ್ಧೆಯನ್ನು ಬಳಸಿಕೊಳ್ಳಬೇಕೆಂದು ಸ್ವಾಮೀಜಿ ಯಾವಾಗಲೂ ಸಲಹೆ ನೀಡುತ್ತಾರೆ. ಉದಾಹರಣೆಗೆ, ಒಂದು ಕರು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಭಯಭೀತರಾಗಿ ಹಸುವನ್ನು ತಕ್ಷಣವೇ ಕೊಲ್ಲುವುದು ತಪ್ಪು. ಬದಲಾಗಿ ಕರು ತನ್ನ ಅನಾರೋಗ್ಯವನ್ನು ಬೇರೆ ಯಾವುದಾದರೂ ವಾಹಕದಿಂದ ಪಡೆದುಕೊಂಡಿದೆಯೇ ಎಂದು ಮೊದಲು ಅರ್ಥಮಾಡಿಕೊಳ್ಳುವುದು ಬುದ್ಧಿವಂತವಾಗಿರುತ್ತದೆ. ತಾಯಿ ತನ್ನ ಸಂತತಿಗೆ ರೋಗವನ್ನು ಹರಡಿದೆ ಎಂದು ತೀರ್ಮಾನಿಸುವ ಮೊದಲು. ಮತ್ತೊಂದು ಸಾದೃಶ್ಯವೆಂದರೆ, ಅಣೆಕಟ್ಟಿನಲ್ಲಿ ಸೋರಿಕೆಯನ್ನು ಅದು ಸ್ಥಳೀಯ ಸಮಸ್ಯೆಯೇ ಅಥವಾ ಇಡೀ ರಚನೆಯ ಮೇಲೆ ಪರಿಣಾಮ ಬೀರುವ ದೋಷವೇ ಎಂಬುದನ್ನು ಕ್ರಮ ತೆಗೆದುಕೊಳ್ಳುವ ಮೊದಲು ಅರ್ಥಮಾಡಿಕೊಳ್ಳಲು ಹತ್ತಿರದಿಂದ ಪರಿಶೀಲಿಸುವುದು. ನಮ್ಮ ಭಾವನೆಗಳನ್ನು ನಿಯಂತ್ರಿಸುತ್ತಾ ನಾವು ಅಳತೆ ಮಾಡಿದ ಕ್ರಮ ಕೈಗೊಂಡರೆ, ಅವರು ತಪ್ಪಿಲ್ಲದಿದ್ದರೂ ಸಹ ಎಲ್ಲರನ್ನೂ ಕೆಳಗಿಳಿಸುವ ಅನಿಯಂತ್ರಿತ ಪ್ರತಿಕ್ರಿಯೆಯ ಬದಲು ಸರಿಯಾದ ಪರಿಹಾರವನ್ನು ಮಾಡಲು ನಾವು ಉತ್ತಮವಾಗಿ ಸಜ್ಜಾಗುತ್ತೇವೆ ಎಂದು ಸ್ವಾಮೀಜಿ ಹೇಳುತ್ತಾರೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಪ್ರಧಾನಿ ಮೋದಿ ಇಡೀ ಭಾರತ ದೇಶವನ್ನು ಮೇಯಿಸುವ ಅಗಾಧ ಹೊರೆಯನ್ನು ಹೊರುತ್ತಾರೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ಸ್ಥಳೀಯ ಅಧಿಕಾರಿಯ ತಪ್ಪುಗಳನ್ನು ಪ್ರಧಾನ ಮಂತ್ರಿಯ ಮೇಲೆ ಹೊರಿಸಿದರೆ ಅದು ನ್ಯಾಯಯುತವಲ್ಲ. ಬದಲಾಗಿ ಸೂಕ್ತವಾದ ಶ್ರದ್ಧೆಯ ನಂತರ ಸೂಕ್ತವಾದ ಸರಿಪಡಿಸುವ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಹೆಚ್ಚಾಗಿ ಅದು ಸ್ಥಳೀಯ ಮಟ್ಟದಲ್ಲಿ ಸಂಭವಿಸುತ್ತದೆ ಎಂದು ತರ್ಕವು ನಿರ್ದೇಶಿಸುತ್ತದೆ. ಪ್ರತಿಯೊಂದು ಕೆಲಸವೂ ದೇವರ ಕೆಲಸ ಮತ್ತು ನಾವೆಲ್ಲರೂ ನಮ್ಮ ಕೆಲಸಗಳನ್ನು ಪ್ರಾಮಾಣಿಕವಾಗಿ, ಹೆಮ್ಮೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಬೇಕು. ನಮ್ಮ ಮನಸ್ಸನ್ನು ಗಮನವಿಲ್ಲದೆ ಕೈಯಲ್ಲಿರುವ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಬೇಕು ಎಂದು ಸ್ವಾಮೀಜಿ ಒತ್ತಿ ಹೇಳುತ್ತಾರೆ. ಪ್ರತಿಯೊಬ್ಬರೂ ಸ್ಥಳೀಯ ಮಟ್ಟದಿಂದ ದೇಶದ ಉನ್ನತ ಸ್ಥಾನದವರೆಗೆ ಶ್ರಮಿಸಿದರೆ ಪ್ರತಿ ಹಳ್ಳಿ, ರಾಜ್ಯ ಮತ್ತು ಶೀಘ್ರದಲ್ಲೇ ಇಡೀ ರಾಷ್ಟ್ರದಲ್ಲಿ ಬೆಳವಣಿಗೆ ಮತ್ತು ಸುಧಾರಣೆ ಸಂಭವಿಸುತ್ತದೆ. ಹೀಗಾಗಿ ದ್ವೇಷದ ಅಗತ್ಯವಿರುವುದಿಲ್ಲ ಮತ್ತು ನಮ್ಮ ಪೂರ್ವಜರು ಅನುಭವಿಸಿದಂತೆಯೇ ಶಾಂತಿ ಮತ್ತು ಸಂತೋಷವು ಮರಳುತ್ತದೆ.